ಆತ್ಮೀಯರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ವಾರದಲ್ಲಿ ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಅಂದರೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರವರ ಕ್ಷೇತ್ರ ಅಲ್ಲಿ ಕೋಗಿಲು ಎಂಬುವಂಥ ಬಡಾವಣೆಯಲ್ಲಿ ಏನು ಬೆಳಗಿನ ಜಾವ 4:15 ಗಂಟೆಗೆ BDA ಅಧಿಕಾರಿಗಳು, ಬೇರೆ ಬೇರೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಬುಲ್ಡೋಸರನ್ನು ತೆಗೆದುಕೊಂಡು ಹೋಗಿ ಸರಿಸುಮಾರು ಒಂದು 300ರಷ್ಟು ಮನೆಯನ್ನು ಏಕಾಏಕಿ ಧ್ವಂಸಗೊಳಿಸಿದರು. ಮಾನವೀಯತೆ, ಅಂತಃಕರಣ ಇದೆಲ್ಲವನ್ನ ಬದಿಗಿಟ್ಟು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ತನ್ನದೇ ಜನರ ಮೇಲೆ, ನಿಮಗೆ ಓಟು ಹಾಕಿದ, ನಿಮಗೆ ಬೆಂಬಲಿಸಿದ ನಿಮ್ಮದೇ ಜನರ ಮೇಲೆ ಯುದ್ಧ ಸಾರಿದ್ರಿ ಮಾನ್ಯ ಸಿದ್ದರಾಮಯ್ಯನವರೇ. ನನಗೆ ಆಶ್ಚರ್ಯ ಅನಿಸೋದು, ಕಳೆದ ವಾರ ಮಳವಳ್ಳಿಯಲ್ಲಿ ಶ್ರೀ ಶಿವರಾತ್ರೀಶ್ವರ ಸ್ವಾಮೀಜಿಗಳ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಆಯಿತು. ಅಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಸಮಾರೋಪ ಭಾಷಣದಲ್ಲಿ ಈ ನಾಡಿನಲ್ಲಿ ಇವತ್ತು ಕೂಡ ಅಸಮಾನತೆ ಇದೆ, ಬಡವರ ಮತ್ತು ಶ್ರೀಮಂತರ ನಡುವೆ ದೊಡ್ಡ ಅಗಾಧವಾದಂತಹ ಒಂದು ಗ್ಯಾಪ್ ಇದೆ, ಅಸಮಾನತೆ ಇದೆ, ಜಾತೀಯತೆ ಇದೆ, ಈ ಅಸಮಾನತೆಯನ್ನು ತೊಡೆದು ಹಾಕಬೇಕು ಅನ್ನುವಂಥ ಮಾತುಗಳನ್ನು ಆಡಿದರು. ಯಾಕೆ ಇದೆ ಅಸಮಾನತೆ? ಯಾಕೆ ಅಸಮಾನತೆ ಇದೆ? ಯಾಕೆ ಈ ರೀತಿಯಾದಂಥ ತಾರತಮ್ಯ ಇದೆ? ಅದಕ್ಕೆ ಕಾರಣ ಯಾರು? ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಹೆಚ್ಚು ಕಡಿಮೆ 8 ವರ್ಷ ನೀವೇ ಮುಖ್ಯಮಂತ್ರಿ. ಈ ದೇಶದ ಸ್ವಾತಂತ್ರ್ಯ ನಂತರದ ಒಂದು 75 ವರ್ಷದ ಇತಿಹಾಸದಲ್ಲಿ ಮೆಜಾರಿಟಿ ಕಾಂಗ್ರೆಸ್ ಆಳ್ವಿಕೆ ನಡೆಸಿದೆ. ಈ ಸ್ವಾತಂತ್ರ್ಯ ನಂತರದ 78 ವರ್ಷದಲ್ಲಿ ಕನಿಷ್ಠ ನಾವು ಜನರಿಗೆ ಒಂದು ಸಣ್ಣ ಸೂರು ಕೊಡ್ಲಿಕ್ಕಾಗಿಲ್ಲ, ಒಂದು ಕುಡಿಯುವ ನೀರನ್ನು ಕೊಡ್ಲಿಕ್ಕಾಗಿಲ್ಲ, ಕನಿಷ್ಠ ಸೌಲಭ್ಯಗಳನ್ನು ಕೊಡ್ಲಿಕ್ಕಾಗಿಲ್ಲ, ಉಚಿತ ಶಿಕ್ಷಣ ನಮಗೆ ಕೊಡ್ಲಿಕ್ಕಾಗಿಲ್ಲ ಅಂತಂದ್ರೆ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿರೋದು ಈ ರಾಜಕಾರಣಿಗಳಲ್ವಾ, ಈ ಅಧಿಕಾರಸ್ಥರಲ್ವಾ? ಇವತ್ತು ಕೋಗಿಲು ಎಂಬುವಂತ ಏನು ಪ್ರದೇಶ ಇದೆ, ಆ ಪ್ರದೇಶದಲ್ಲಿ 10-20 ವರ್ಷದಿಂದನೇ ಅದು ಪಾಳು ಬಿದ್ದ ಗೋಮಾಳ ಜಮೀನು ಅಂತ ಹೇಳ್ತಾರೆ, ಪಾಳು ಬಿದ್ದ ಒಂದು ಜಮೀನು. ಆ ಜಮೀನಿನಲ್ಲಿ ಬಡವರು, ನಿರ್ಗತಿಕರು ಸಣ್ಣ ಸಣ್ಣ ಗುಡಿಸಲುಗಳನ್ನು, ಶೆಡ್ಗಳನ್ನು ಹಾಕಿಕೊಂಡು ವಾಸ ಮಾಡ್ತಾ ಇದ್ದಾರೆ. ಇವತ್ತು ಮುಖ್ಯವಾಗಿ ಈ ಲೈವ್ ಬರುವಂತ ಉದ್ದೇಶ, ಒಂದು ನೆರೆಟಿವ್ ಏನು ಸೆಟ್ ಮಾಡ್ತಾ ಇದ್ದಾರೆ ಆಡಳಿತ ಪಕ್ಷದವರು, ಒಂದು ರೀತಿಯಾದಂತಹ ನೆರೆಟಿವ್. ಬಿಜೆಪಿ ಮತ್ತು ಸಂಘ ಪರಿವಾರ, ಗೋಧಿ ಮೀಡಿಯಾಗಳು ಒಂದು ರೀತಿಯಾದಂತಹ ನೆರೆಟಿವ್ ಅನ್ನ ಈ ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಂದೊಂದಾಗಿ ನಾನು ಉತ್ತರ ಹೇಳ್ತಾ ಬರ್ತೀನಿ. ಈ ಜಾಗ ಏನು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪಿಸಲಿಕ್ಕೆ ಅಂತೇಳಿ ಎಷ್ಟೋ ವರ್ಷಗಳ ಹಿಂದೆ ಅದು ಸ್ಯಾಂಕ್ಷನ್ ಆಗಿತ್ತು ಅಂತ ಹೇಳ್ತಾರೆ. ಮಾನ್ಯ DK ಶಿವಕುಮಾರ್ ಅವರೇ, ಸ್ಯಾಂಕ್ಷನ್ ಆಗಿ ಎಷ್ಟು ವರ್ಷ ಆಯಿತು? 10 ವರ್ಷ ಆಯಿತು ಅಂತ ನೀವೇ ಹೇಳಿದ್ರಿ ನಿಮ್ಮ ವಿಡಿಯೋದಲ್ಲಿ. 10 ವರ್ಷ ಆ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸ್ಯಾಂಕ್ಷನ್ ಆದ್ಮೇಲೆ ನಿಮ್ಮ ಅಧಿಕಾರಿಗಳು ಮತ್ತು ನೀವುಗಳು MLA ಕತ್ತೆ ಕಾಯ್ತಾ ಇದ್ರೇನ್ರಿ? ಆಗ ನೀವು ಕತ್ತೆ ಕಾಯ್ತಾ ಇದ್ರಾ ಸ್ಯಾಂಕ್ಷನ್ ಆದಾಗ? ಆ ಟೈಮಲ್ಲಿ ನೀವು ಹೋಗಿ ಅಲ್ಲಿ ಸ್ಯಾಂಕ್ಷನ್ ಮಾಡೋಕ್ಕಿಂತ ಮುಂಚೆ ಈಗ ಏನಾಗಿದೆ, ಎಲ್ಲ ಕಚೇರಿಗಳಲ್ಲಿ ಕುಳಿತುಕೊಂಡು ಸ್ಯಾಂಕ್ಷನ್ ಮಾಡೋದು, ಡಾಕ್ಯುಮೆಂಟ್ ನೋಡೋದು, ಈ ಜಾಗ ಇದು ಗೋಮಾಳ ಅಥವಾ ಇನ್ನೊಂದು, ಇದನ್ನ ಸ್ಯಾಂಕ್ಷನ್ ಮಾಡೋಣ ಅಂತ. ವಸ್ತುಸ್ಥಿತಿ
ಅಲ್ಲಿ ಯಾರು ಎಂಜಾಯ್ಮೆಂಟ್ ಇಲ್ಲಿದ್ದಾರೆ, ಏನಿದೆ ಅನ್ನುವಂತಹ ವಸ್ತುಸ್ಥಿತಿಯನ್ನ ಪರಿಶೀಲನೆ ಮಾಡಬೇಕಲ್ಲ. ಜಾಗದ ಬಳಿ ಹೋಗಿ ಆ ಜಾಗ ಇದೆಯೋ ಇಲ್ವೋ, ಯಾರಾದರೂ ಎಂಕ್ರೋಚ್ ಮಾಡಿದಾರಾ ಅಥವಾ ಏನಾಗಿದೆ ಅಂತೇಳಿ ಸರ್ವೆ ಮಾಡಿ ಎಲ್ಲವನ್ನ ಮಾಡಿದ ನಂತರ ತಾನೇ ಸ್ಯಾಂಕ್ಷನ್ ಮಾಡಬೇಕಾಗಿರುವಂಥದ್ದು. ಅದು ಬಿಟ್ಟುಬಿಟ್ಟು ನೀವು ಕಚೇರಿಯಲ್ಲಿ ಕುಳಿತುಕೊಂಡು ಸ್ಯಾಂಕ್ಷನ್ ಮಾಡಿಕೊಂಡು ಆ ನಂತರ ಈ ಪರಿಸ್ಥಿತಿ ಬಂದಿರುವಂಥದ್ದು. ಸ್ಯಾಂಕ್ಷನ್ ಆಗಿ ಎಷ್ಟು ವರ್ಷ ಆಯಿತು ಉತ್ತರ ಹೇಳಬೇಕು. ನನ್ನನ್ನು ಒಂದೊಂದು ಪ್ರಶ್ನೆಗಳಿಗೆ ಆಡಳಿತ ಮಾಡುವ ಸರ್ಕಾರ ಇರ್ಬೋದು, ವಿರೋಧ ಪಕ್ಷಗಳಿರ್ಬೇಕು, ಉತ್ತರ ಹೇಳಬೇಕು. ನೀವು ಜವಾಬ್ದಾರಿಯುತ ಜನರು 7 ಕೋಟಿ ಜನರಿಗೆ ಉತ್ತರ ಹೇಳಬೇಕು. ಅಂದ್ರೆ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸ್ಯಾಂಕ್ಷನ್ ಆಗಿ ಯಾವ ವರ್ಷ 2016, 15 ಅಂತ ಹೇಳ್ತಾರೆ. ಆಯ್ತಾ? ಅದರ ನಂತರ ಈ 10 ವರ್ಷಗಳ ಕಾಲ ನೀವು ಏನ್ ಮಾಡ್ತಾ ಇದ್ರಿ? ಯಾಕೆ ಅಲ್ಲಿ ಏನು ನೀವು ಅದನ್ನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಲಿಲ್ಲ? ಇದು ಶುದ್ಧ ಸುಳ್ಳು. ಇದು ಯಾಕೆ ಈ ಇಶ್ಯೂ ಬಂತು? ನನ್ನ ವಿಡಿಯೋವನ್ನು ವೀಕ್ಷಿಸುವುದು ಎಲ್ರಿಗೂ ಗೊತ್ತಿರಬೇಕು. ಇಲ್ಲಿ ಈ ಭೂಮಿಯನ್ನ ಸರಿಸುಮಾರು ಒಂದು 10-15 ಎಕರೆ ಭೂಮಿಯನ್ನ ಗೇಲ್ ಅನ್ನುವಂಥ ಕಂಪನಿ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಕಂಪನಿಗೆ ಬಯೋಗ್ಯಾಸ್ ಏನೋ ಒಂದು ಮಾಡ್ಲಿಕ್ಕೋಸ್ಕರ ಈ ಗೇಲ್ ಅನ್ನೋ ಕಂಪನಿಗೆ ಇವರು ಅದನ್ನ ಗುತ್ತಿಗೆ ಕೊಡ್ಲಿಕ್ಕೆ ಅಥವಾ ಮಾರಾಟ ಮಾಡ್ಲಿಕ್ಕೆ ಇರುವಂತಹ ಒಂದು ಪ್ಲಾನ್ ಆಗಿರ್ತದೆ. ಅವರಿಗೆ ಭೂಮಿ ಬೇಕಾಗಿತ್ತು, ಅವರಿಗೆ ಭೂಮಿ ಕೊಡಬೇಕಾಗಿತ್ತು. ಏನ್ ಡೀಲ್ ಆಗಿದೆಯೋ ಗೊತ್ತಿಲ್ಲ. ಅವರಿಗೆ ಭೂಮಿ ಕೊಡ್ಲಿಕ್ಕೋಸ್ಕರ ಇದನ್ನ ಕೊಡಬೇಕು ಅನ್ನೋಂಥದ್ದು ಪ್ಲಾನ್ ಆದ ನಂತರ ದೊಡ್ಡ ದೊಡ್ಡ ಕಂಪನಿಗಳು, ಈ ಗೇಲನ್ ಅಂತ ಕಂಪನಿ ಇದೆಯಲ್ಲ, ಇಡೀ ಎಲ್ಲ ಭೂಮಿ ಒಳಗಡೆ ಎಲ್ಲ ಗ್ಯಾಸ್ ಲೈನ್ ಹಾಕಾಯ್ತು. ಬಹಳ ವಿರೋಧ ವ್ಯಕ್ತ ಆಯ್ತು. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಭೂಮಿ ಒಳಗಡೆ ಇವರು ಗ್ಯಾಸ್ ಲೈನ್ ಹಾಕಿದ್ದಾರೆ. ಅದಕ್ಕೆ ಈ ಬಯೋಗ್ಯಾಸ್ಗೆ ಅದು ಏನು ಸಿಟಿ ಪ್ರದೇಶ, ಅದು ಆ ಬಯೋಗ್ಯಾಸ್ ಅಲ್ಲಿ ಸ್ಥಾಪನೆ ಆದರೆ ಅದು ಜನರಿಗೆ ಏನೆಲ್ಲ ಅನುಕೂಲ ಆಗುತ್ತೆ, ಏನಾಗುತ್ತೆ, ಇದೆಲ್ಲ ಪರಿಸರ ಮತ್ತು ಏನು ಇಲಾಖೆಗಳು ಇದನ್ನೆಲ್ಲ ಅದು ಆನ್ಸರ್ ಕೊಡಬೇಕಾಗುತ್ತೆ. ಅವರಿಗೆ ಕೊಡ್ಲಿಕ್ಕೋಸ್ಕರ ಆಗಿರ್ತದೆ ಇವತ್ತು ದಿಢೀರ್ ಅಂತೇಳಿ ಈ ರೀತಿ ಒಂದು ಎವಿಕ್ಷನ್ ಪ್ರೋಸೆಸ್ ಬುಲ್ಡೋಸರ್ ರಾಜ್ಗೆ ಹೋಗಿರೋದು. ಇಲ್ಲಿ ನಾನು ಆಡಳಿತ ಪಕ್ಷಕ್ಕೆ ಕೆಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಹೇಳುವಂಥದ್ದು, ಒಂದನೇದು, ನೀವು ಲ್ಯಾಂಡ್ ಅನ್ನ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸ್ಯಾಂಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಸ್ಥಳ ಪರಿಶೀಲನೆ ಯಾಕೆ ನಡೆಸಿಲ್ಲ? ಆ ಸ್ಥಳ ಪರಿಶೀಲನಾ ರಿಪೋರ್ಟ್ ಅಲ್ಲಿ, ನಿಮ್ಮ ಸ್ಯಾಂಕ್ಷನ್ ಮಾಡಬೇಕಾದ್ರೆ ಸ್ಥಳ ಪರಿಶೀಲನಾ ರಿಪೋರ್ಟ್ ಅಲ್ಲಿ ನೀವು ಇದನ್ನ ಬರೆದಿದ್ದೀರಾ, ಇಲ್ಲಿ ಇಷ್ಟು ಗುಡಿಸಲುಗಳಿದೆ, ಇಷ್ಟು ಜನ ಇದ್ದಾರೆ, ಅನಧಿಕೃತವಾಗಿದ್ದಾರೆ ಅನ್ನುವಂಥ ಅವತ್ತು ಏನಾದ್ರು ಮಾಹಿತಿ ಇರಲಿಲ್ವಾ ಅನ್ನುವಂಥದ್ದು ಒಂದು. ಎರಡನೇದು, ಅಲ್ಲಿರುವಂತಹ ಜನರು 20ರಿಂದ 25 ವರ್ಷಗಳಿಂದ ಅಲ್ಲಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದೆ. ದಾಖಲಾತಿಗಳಿದೆ. ಅವರಿಗೆ ರೇಷನ್ ಕಾರ್ಡ್ ಕೊಟ್ಟಿದ್ದೀರಿ, ಅವರಿಗೆ ಆಧಾರ್ ಕಾರ್ಡ್ ಕೊಟ್ಟಿದ್ದೀರಿ, ಅವರಿಗೆ ವೋಟರ್ ಐಡಿ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರು 4 ಸರಿ 5 ಸರಿ ವೋಟ್ ಹಾಕಿಸ್ಕೊಂಡಿದ್ದಾರೆ, ಅಥವಾ ಬೇರೆ ಯಾರೋ ಕ್ಯಾಂಡಿಡೇಟ್ ವೋಟ್ ಹಾಕಿಸ್ಕೊಂಡಿದ್ದಾರೆ. ವೋಟಿನ ಸಂದರ್ಭದಲ್ಲಿ ನೀವು ಹೋಗಿದ್ದೀರಿ, ಕಂಡಿಲ್ವಾ? ನಿಮಗೆ ಕುರುಡ್ರ ನೀವು? ವೋಟು ಹಾಕುವ ಸಂದರ್ಭದಲ್ಲಿ, ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿನ ಕಾರ್ಪೊರೇಟರ್ಸ್ ಮತ್ತು ಅಲ್ಲಿನ MLA ಕ್ಯಾಂಡಿಡೇಟ್ಗಳು ಹೋದಾಗ ನೀವೇನು ಕುರುಡರಾಗಿದ್ರಾ? ಆಗ ನಿಮಗೆ ಅನಧಿಕೃತ ಅಂತೇಳಿ ಗೊತ್ತಿರಲಿಲ್ವಾ? ಒಂದು ಅಲ್ಲಿ ಎಲ್ಲ ಕಾರ್ಡ್ಗಳು, ರೇಷನ್ ಕಾರ್ಡ್ಗಳು, ಆಧಾರ್ ಕಾರ್ಡ್, ವೋಟರ್ ಐಡಿ ಕಾರ್ಡ್ ಎಲ್ಲವೂ ಕೊಟ್ಟಿದ್ದೀರಿ. ಶಾಲೆಗಳನ್ನು ನಿರ್ಮಿಸಿದಿರಿ, ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀರಿ. ನಿಮ್ದೇ ಡಿಪಾರ್ಟ್ಮೆಂಟ್, ನಿಮ್ದೇ ಸರ್ಕಾರದ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಕೊಡಬೇಕಾದ್ರೆ ಏನ್ ಕಂಡೀಷನ್ಗಳಿಲ್ವಾ? ಹೇಗೆ ಕೊಟ್ರಿ? ಇಷ್ಟೆಲ್ಲ ತಪ್ಪುಗಳನ್ನ ಮಾಡಿ ಇವತ್ತು ಗೇಲ್ ಕಂಪನಿಗೆ ಜಾಗವನ್ನ ಕೊಡ್ಲಿಕ್ಕೋಸ್ಕರ ಆ ಬಡವರ ಮೇಲೆ ಇವತ್ತು ಪ್ರಹಾರ ಮಾಡಿದಿರಿ. ಸುಳ್ಳು ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸುಳ್ಳು ಹೇಳ್ತಾರೆ. ಸಾಕಷ್ಟು ನೋಟಿಸ್ಗಳನ್ನು ಕೊಟ್ಟಿದ್ವಿ ಅಂತೇಳಿ ಬಹಿರಂಗಪಡಿಸಿ, ನೋಟಿಸ್ ಕೊಟ್ಟಿರುವಂತದ್ದನ್ನು ಬಹಿರಂಗಪಡಿಸಿ ಅಲ್ಲಿನ ನಿವಾಸಿಗಳು ಹೇಳ್ತಿದ್ದಾರೆ ಏನು ಕೊಡ್ಲಿಲ್ಲ ಅಂತ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಎಷ್ಟು ನಿಷ್ಕಾರುಣ್ಯ, ಎಷ್ಟು ನೀವು ಅಮಾನವೀಯಾಗಿ ನಡ್ಕೊಂಡಿದ್ದಾರೆ ಅಂತಂದ್ರೆ, ಬೆಳಗಿನ ಜಾವ 4 ಗಂಟೆಗೆ ಬೆಂಗಳೂರಿನ ಚಳಿ ನಿಮ್ಗೆ ಗೊತ್ತಿದೆ ಯಾವ ರೀತಿ ಇರುತ್ತೆ. ಈ ಸಂದರ್ಭದಲ್ಲಿ ಅತ್ಯಂತ ಕಡು ಚಳಿಯ ಸಂದರ್ಭದಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಅಂತ ನೋಡದಲೆ ಆ ಇಡೀ ಬುಲ್ಡೋಸರ್ನ ತಗೊಂಡು ಇವತ್ತು ಡೆಮಾಲಿಷ್ ಮಾಡಿದ್ರಲ್ಲ. ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ವಾ? ಮಾನವೀಯ ಅಂತಃಕರಣ ಇಲ್ವಾ ನಿಮಗೆ? 300 ಮಕ್ಕಳು, ನಿಮಗೆ ಗೊತ್ತಿರಲಿ ವೀಕ್ಷಕರೇ, ನನ್ನ ವಿಡಿಯೋವನ್ನು ನೋಡ್ತಾ 300 ಶಾಲಾ ಮಕ್ಕಳು
ಆ ವ್ಯಾಪ್ತಿಯಿಂದ ಶಾಲೆಗೆ ಹೋಗುವ ಶಾಲಾ ಮಕ್ಕಳಿದ್ದಾರೆ ಇನ್ನು 300 ಜನ. ಅವರ ಪುಸ್ತಕಗಳಿಲ್ಲ ಇವತ್ತು. ಅವರ ಪುಸ್ತಕಗಳೆಲ್ಲ ಮಣ್ಣಿನಡಿಯಲ್ಲಿ ಹೂತು ಹೋಗಿದೆ. ಏನು ಎಕ್ಸಾಮಿನೇಷನ್ದು ಅಡ್ಮಿಷನ್ ಕಾರ್ಡ್ ಅದು ಕೂಡ ಮಣ್ಣಿನೊಳಗೆ ಹೂತುವಾಗಿರುವಂಥ ಉದಾಹರಣೆಗಳು ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಆ ಮಕ್ಕಳ ಪುಸ್ತಕಗಳನ್ನು ತೆಗೆದುಕೊಳ್ಳಲು ಕೂಡ ನಾನು ನೋಡಿದೆ, ಅಲ್ಲಿ ಆ ವಿಡಿಯೋಗಳನ್ನು ನೋಡಿದೆ. ಎಷ್ಟೊಂದು ಕ್ರೂರವಾಗಿ ಪೊಲೀಸರು ನಡ್ಕೊಂಡ್ರು ಅಂತಂದ್ರೆ ಬಹಳ ಕ್ರೂರವಾಗಿ ನಡ್ಕೊಂಡ್ರು. ಎಲ್ಲ ಕ್ರೂರತನ ಮೈವೆತ್ತಂತೆ. ಮಾನ್ಯ DGP ಅವರು ಸಲೀಂ ಅಹಮದ್ ಅವರು ಹೇಳ್ತಾ ಇರ್ತಾರೆ, ಪೊಲೀಸರು ಮಾನವೀಯತೆಯಿಂದ ವರ್ತಿಸಬೇಕು ಅಂತೇಳಿ. ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ನಾಯಕರು ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ಹೋದ್ರೆ ಅವ್ರನ್ನ ತಳ್ಳಾಟ ಮಾಡಿದ್ರಿ, ನೂಕಾಟ ಮಾಡಿದ್ರಿ, ಅವ್ರನ್ನ ಅರೆಸ್ಟ್ ಮಾಡಿದ್ರಿ, ಮೈಗೆ ಕೈ ಹಾಕಿದ್ರಿ. ಪೊಲೀಸರು ಇಷ್ಟು ಒಂದು ಕ್ರೂರವಾಗಿ ನಡ್ಕೊಳ್ತಾರ? ಮಾನವೀಯತೆ ಅನ್ನೋಂಥದ್ದಿಲ್ವಾ? ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಸಿದ್ದರಾಮಯ್ಯನವರಿಗೆ, ಅದೇ ರೀತಿ DK ಶಿವಕುಮಾರ್ ಅವರಿಗೆ, ಇವರೆಲ್ಲರಿಗೂ ನಾನು ಪ್ರಶ್ನೆ ಮಾಡುವಂಥದ್ದು, ಯೋಗಿ ಆಡಳಿತದಲ್ಲಿ, ಉತ್ತರ ಪ್ರದೇಶ ಆಡಳಿತದಲ್ಲಿ ನೀವು ಬುಲ್ಡೋಸರ್ ರಾಜಕಾರಣ ಮಾಡಿದಂಥ ಸಂದರ್ಭದಲ್ಲಿ ನೀವು ಪ್ರಶ್ನೆ ಮಾಡಿದ್ರಿ. ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ಅದು ಬೇರೆ ಇದು ಬೇರೆ ಅಂತ. ಇದೇ ಅಂದ್ರೆ ಮಾನವೀಯತೆ ಇಲ್ಲದೆ, ಅಂತಃಕರಣ ಇಲ್ಲದೆ ಬುಲ್ಡೋಸರ್ ರಾಜಕಾರಣ ನೀವು ಮಾಡಿದ್ದು. ಸುಪ್ರೀಂ ಕೋರ್ಟ್ ಅದಕ್ಕೆ ಚೀಮಾರಿ ಹಾಕಿರುವಂಥದ್ದು. ನೀವು ಅಲ್ಲಿ ಡೆಲ್ಲಿಯಲ್ಲಿ ಬುಲ್ಡೋಸ್ ಮಾಡಿದಾಗ ನೀವು ನಿಮ್ಮ ರಾಹುಲ್ ಗಾಂಧಿ ಅವರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸಿದ್ರು. ರಾಹುಲ್ ಗಾಂಧಿ ಅವರು ಬುಲ್ಡೋಸ್ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದ್ರು. ಬುಲ್ಡೋಸ್ ರಾಜಕಾರಣ ಮಾಡದೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರು. ಈಗ ನೀವು ನಮ್ಮ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ರಾಜ್ಯದಲ್ಲಿ ಈ ರೀತಿ ಬುಲ್ಡೋಸರ್ ರಾಜಕಾರಣ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಉತ್ತರ ಕೊಡಬೇಕು. ಏನೇನೋ ಸಬೂಬುಗಳನ್ನ ಹೇಳ್ತಾರೆ. ಅವರು ವಲಸಿಗರು, ಅವರು ಎಲ್ಲೋ ಬಂದು ಇದ್ರು, ಕೆಲವೇ ವರ್ಷಗಳಲ್ಲಿ ಇದ್ರು ಅನ್ನುವಂಥದ್ದು. ಆದರೆ ಕಳೆದ 20 ವರ್ಷದಿಂದ ಸುಮ್ಮನಿದ್ದ ಈಗ ನೀವು ಗೇಲ್ ಕಂಪನಿಗೆ ಜಾಗ ಕೊಡಲಿಕ್ಕೆ ಬೇಕಾಗಿ ಈ ರೀತಿಯಾದಂಥ ಎಲ್ಲಾ ನಾಟಕಗಳನ್ನು ಕೂಡ ನೀವು ಮಾಡ್ತಾ ಇರುವಂಥದ್ದು. ನೀವು ರೇಷನ್ ಕಾರ್ಡ್ ಕೊಟ್ಟಿದ್ದೀರಿ, ನೀವು ಆಧಾರ್ ಕಾರ್ಡ್ ಕೊಟ್ಟಿದ್ದೀರಿ, ನೀವು ವೋಟರ್ ಕಾರ್ಡ್ ಹಾಕಿಕೊಂಡಿರಿ, ವೋಟರ್ ಕಾರ್ಡ್ ಕೊಟ್ಟಿದ್ದೀರಿ, ವೋಟ್ಗಳನ್ನು ಹಾಕಿಸ್ಕೊಂಡಿದ್ದೀರಿ. ಎಲ್ಲಾ ಚುನಾವಣೆಗಳಲ್ಲಿ, MP ಚುನಾವಣೆಯಲ್ಲಿ ಹಾಕಿಸ್ಕೊಂಡಿದ್ದೀರಿ, MLA ಚುನಾವಣೆಗಳಲ್ಲಿ ಹಾಕಿಸ್ಕೊಂಡಿದ್ದೀರಿ, ಕಾರ್ಪೊರೇಷನ್ ಚುನಾವಣೆಯಲ್ಲಿ ಹಾಕಿಸ್ಕೊಂಡಿದ್ದೀರಿ. ಆನಂತರ ನೀವು ಅಲ್ಲಿ ಶಾಲೆಗಳನ್ನು ನಿರ್ಮಿಸಿದಿರಿ, ಅಲ್ಲಿ ವಿದ್ಯುತ್ ಶಕ್ತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರಿ. ಇದೆಲ್ಲ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಅಧಿಕಾರಿಗಳು ಕಣ್ಣಿರ್ಲಿಲ್ವಾ? ಇದು ಅನಧಿಕೃತ ಅಂತ ಗೊತ್ತಿರಲಿಲ್ವಾ? ಇದನ್ನ ಉತ್ತರ ಹೇಳಬೇಕಲ್ಲ ಜನರಿಗೆ. ಬಹಳ ಮುಖ್ಯವಾದಂತ ಒಂದು ಪ್ರಶ್ನೆ ಇವತ್ತು. ಅಲ್ಲಿ ಸರ್ಕಾರಿ ಜಮೀನಿನಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಂತ. ಯಾಕೆ ಸರ್ಕಾರಿ ಜಮೀನಿನಲ್ಲಿ ಮನೆ ಕಟ್ಕೊಳ್ತಾರೆ? ಯಾಕೆ ಅಂತ ಹೇಳಿದ್ರೆ, ಬಡವರ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಮಾನ್ಯ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಬಡವರ ಸ್ಥಿತಿ ಏನಿದೆ ಅಂತಂದ್ರೆ ಬಾಡಿಗೆ ಕಟ್ಟಕ್ಕಾಗೋದಿಲ್ಲ. ಏನು ಅವ್ರ ಇನ್ಕಮ್ ಇದೆ, ಆ ಇನ್ಕಮ್ ಅಲ್ಲಿ ಬಾಡಿಗೆ ಕಟ್ಟಕ್ಕಾಗೋದಿಲ್ಲ. ಹೇಗೆ ಜೀವನ ನಡೆಸಬೇಕು? ಅಂತಹ ಸಂದರ್ಭದಲ್ಲಿ ಏನೋ ಸಾಲ ಸೋಲನ್ನು ಮಾಡಿ ಒಂದು ಸಣ್ಣ ಶೆಡ್ ಗುಡಿಸಲು ಮಾಡ್ತಾರೆ. ನಿಮ್ಮ ಜವಾಬ್ದಾರಿ, ಸರ್ಕಾರಗಳ ಜವಾಬ್ದಾರಿ ಆಗಿರ್ತದೆ. ಪ್ರತಿಯೊಂದು ಕುಟುಂಬಕ್ಕೂ ಒಂದು ಮನೆಯನ್ನು ನಿರ್ಮಿಸಿಕೊಡಬೇಕಾದಂತಹ ಜವಾಬ್ದಾರಿ ಸರ್ಕಾರದ್ದು. ಉಚಿತ ಆರೋಗ್ಯ, ಉಚಿತ ಶಿಕ್ಷಣ, ಮನೆಗಳನ್ನು ಕೊಡುವಂಥದ್ದು ಸರ್ಕಾರದ್ದು. ಬಡವರಿಗೆ ಕೊಡಿ, ಶ್ರೀಮಂತರಿಗೆ ಕೊಡಬೇಕು ಅಂತ ನಾವು ಕೇಳ್ತಲ್ಲ, ಬಡವರಿಗೆ ಕೊಡಬೇಕಲ್ಲ. ನೀವು ಮಾಡಿದ್ದೇನು 78 ವರ್ಷದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು? ಇವತ್ತು ಶೋಭಾ ಕರಂದ್ಲಾಜೆ ಅವರ ಕೇಂದ್ರ ಮಂತ್ರಿ ಅವ್ರದ್ದು ಒಂದು ವಿಡಿಯೋ ನಾನು ನೋಡಿದೆ. ಆ ವಿಡಿಯೋ ಅವರಿಗೆ ಉತ್ತರ ಕೊಡ್ತೀನಿ ನಾನು. ಅವರು ಹೇಳ್ತಾ ಇದ್ದಾರೆ, ಬೆಂಗಳೂರಿಗೆ ಮನೆ ಕೊಟ್ಟಿಲ್ಲ, ಉತ್ತರ ಕರ್ನಾಟಕದವರಿಗೆ ಮನೆ ಕೊಟ್ಟಿಲ್ಲ, ಬೆಂಗಳೂರಲ್ಲಿ ಇವತ್ತು ಯಾರೋ ಬಾಂಗ್ಲಾದೇಶಗಳಿಗೆ ಕೊಡ್ತಿದ್ದಾರೆ ಅನ್ನುವಂತ ಮಾತು ಹೇಳ್ತಾರೆ. ಮಾನ್ಯ ಶೋಭಾ ಕರಂದ್ಲಾಜೆ ಅವರೇ, ಎಷ್ಟು ವರ್ಷ ನೀವು ಆಡಳಿತ ನಡೆಸಿದಿರಿ? ಕೇಂದ್ರದಲ್ಲಿ 2014 ಹೆಚ್ಚು ಕಡಿಮೆ ಇವತ್ತು 11 ವರ್ಷದಿಂದ ನಿಮ್ಮದೇ ಅಧಿಕಾರ ಇದೆ. ನಿಮ್ಮದೇ ಅಧಿಕಾರ ಇದೆ ಕೇಂದ್ರ ಸರ್ಕಾರದಲ್ಲಿ. ನೀವು ಎಷ್ಟು ಮನೆಗಳನ್ನು ಕೊಟ್ಟಿದ್ರಿ ಉತ್ತರ ಹೇಳಿ. ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ, ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಜನರಿಗೆ ಕೇಂದ್ರದಿಂದ ಮನೆಯನ್ನು ತಂದು ಕೊಟ್ಟಿದ್ರಿ ಹೇಳಿ. ಎಂಪಿಗಳು, ಬಿಜೆಪಿಯ ಎಂಪಿಗಳು, ಮಂತ್ರಿಗಳೇನಿದಾರ, ನೀವು ಉತ್ತರ ಹೇಳಿ. ಕೇಂದ್ರದಿಂದ ಎಷ್ಟು ಮನೆಗಳನ್ನು ತಂದುಕೊಟ್ಟಿದ್ದೀರಿ ಅಂತ. 2019 ಲೋಕಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದರು.
2022 ಆಗಬೇಕಾದ್ರೆ 2022ನೇ ಇಸ್ವಿಗೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗ್ತದೆ. ಆ ಸಂದರ್ಭದಲ್ಲಿ ಭಾರತದಲ್ಲಿರುವ ಪ್ರತಿಯೊಂದು ಕುಟುಂಬಕ್ಕೂ ಮನೆಯನ್ನ ನಿರ್ಮಿಸಿಕೊಡ್ತೇನೆ ಅನ್ನುವಂಥದ್ದನ್ನ ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ರು. ನಾ ಭಾಷಣ ನೀವು ಕೇಳಿರ್ಬೋದು. ಮೈ 2022 जो आजादी का अमृत वर्ष होगा उससे मैं हर इंडिया का फैमिली को पक्का घर दूंगा. पक्का घर में नल में जल LED बल्ब ಅದನ್ನ ನಾನು ಕೊಡ್ತೇನೆ. ಅಂದ್ರೆ ಹೇಳಿದ್ದೇನು, 2019ರಲ್ಲಿ ಭಾಷಣ ಮಾಡಿದ್ದು. 2022ರಲ್ಲಿ ಪ್ರತಿಯೊಂದು ಭಾರತೀಯ ಕುಟುಂಬಕ್ಕೂ ಮನೆಯನ್ನ ಕೊಡ್ತೇವೆ ಅಂತ ಹೇಳಿ ಭಾಷಣ ಮಾಡಿ ಈಗ ಮತ್ತೆ ಅಧಿಕಾರಕ್ಕೆ ಬಂದು 2019 ಮತ್ತೆ ಅಧಿಕಾರಕ್ಕೆ ಬಂದು ಈಗ 7 ವರ್ಷ ಆಯ್ತು. ಮನೆಯನ್ನ ಕೊಟ್ರ ಶೋಭಾ ಕರಂದ್ಲಾಜೆ ಅವರು ಉತ್ತರ ಹೇಳಬೇಕು, ಬಿಜೆಪಿ ಎಂಪಿಗಳು ಉತ್ತರ ಹೇಳಬೇಕು. ನೀವು ಈ ಕಳೆದ 12 ವರ್ಷಗಳಿಂದ ಅಧಿಕಾರದಲ್ಲಿದ್ದೀರಲ್ಲ, ನೀವು ಎಷ್ಟು ಮನೆಗಳನ್ನು ಕೊಟ್ರಿ ಕರ್ನಾಟಕಕ್ಕೆ? ಯಾಕೆ ವಸತಿ ರಹಿತರು ಜಾಸ್ತಿ ಆಗ್ತಾ ಇದ್ದಾರೆ? ಇವತ್ತು ನೀವು ಏನು ಶೋಭಾ ಕರಂದ್ಲಾಜೆ ಅವರು ಹೇಳ್ತಾರೆ, ಉತ್ತರ ಕರ್ನಾಟಕದವ್ರಿಗೆ ಮನೆ ಕೊಡ್ಲಿಲ್ಲ, ಬೆಂಗಳೂರಲ್ಲಿರೋರಿಗೆ ಮನೆ. ನೀವೇನ್ರಿ ಮಾಡಿದ್ರಿ ಶೋಭಾ ಕರಂದ್ಲಾಜೆ? ನೀವೆಷ್ಟು ಮನೆ ಕೊಟ್ಟಿದ್ರಿ ಹೇಳಿ? ನೀವು ಕರ್ನಾಟಕದ ಜನತೆಗೆ ಉತ್ತರ ಹೇಳಿ. ಕೇಂದ್ರದಿಂದ ನಾನು ಕರ್ನಾಟಕಕ್ಕೆ ನನ್ನ ಫೈಟ್ ಮಾಡಿಕೊಂಡು ನಾನು ಇಷ್ಟು ಮನೆಗಳನ್ನು ಸ್ಯಾಂಕ್ಷನ್ ಮಾಡಿಸಿದ್ದೀನಿ, ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಇಷ್ಟು ಮನೆಗಳನ್ನು ನಾನು ಕೊಟ್ಟಿದ್ದೀನಿ. ಕೇಂದ್ರದ ಯೋಜನೆ, ವಸತಿ ಯೋಜನೆ, ಕೇಂದ್ರದ ಯೋಜನೆ, ವಾಜಪೇಯಿ ಯೋಜನೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳಿದೆಯಲ್ಲ ಕೇಂದ್ರ ಸರ್ಕಾರದ್ದು. ಎಷ್ಟು ಮನೆ ಕಟ್ಟಿದ್ರಿ ಅದನ್ನು ಉತ್ತರ ಹೇಳಿ. ಫಸ್ಟ್ ಉತ್ತರ ಕರ್ನಾಟಕದವರಿಗೆ ಕೊಡಿ, ನೀವು ಬೆಂಗಳೂರಿಗರಿಗೆ ಕೊಡಿ. ನೀವೆಷ್ಟು ಕೊಟ್ಟಿದ್ರಿ? ಎಷ್ಟು ಸೋಗಲಾಡಿತನ ಇವ್ರದ್ದು ಅಂತ ಹೇಳಿದ್ರೆ, ಗೋವಾದಲ್ಲಿ ಇವ್ರದೇ ಸರ್ಕಾರ ಇದೆ. ಗೋವಾದಲ್ಲಿ ಕನ್ನಡಿಗರನ್ನ ಒಕ್ಕಲೆಬ್ಸಿದ್ರು. ನಿಷ್ಕಾರುಣ್ಯವಾಗಿ ಗೋವಾದಲ್ಲಿದ್ದಂತ ಕನ್ನಡಿಗರನ್ನ ಒಕ್ಕಲೆಬ್ಬಿಸಿದಾಗ ಎಲ್ಲೋಗಿದ್ರಿ ಶೋಭಾ ಕರಂದ್ಲಾಜೆ? ಎಲ್ಲೋಗಿದ್ರಿ ಬಿಜೆಪಿ ನಾಯಕರು, ಈ ಗೋಧಿ ಮೀಡಿಯಾಗಳು ಎಲ್ಲೋಗಿದ್ರಿ? ಆಗ ಯಾಕೆ ನೀವು ಯಾಕೆ ಹೋಗಿ ಅಲ್ಲಿ ನಿಮ್ದೇ ಬಿಜೆಪಿ ಅಧಿಕಾರ ಇತ್ತಲ್ಲ, ನೀವ್ ಯಾಕೆ ಹೋಗಿ ಅಲ್ಲಿ ಮಾತಾಡಿಲ್ಲ? ಇವತ್ತು ಯಾರಾದ್ರೂ ಮಾತಾಡಿದ್ರೆ, ಪಿಣರಾಯಿ ವಿಜಯನ್ ಮಾತಾಡಿದ್ರೆ ಯಾಕೆ ಮಾತಾಡಿದ್ದಾರೆ ಅಂತ ಕೇಳ್ತೀರಿ? ನೀವು ನಿಮ್ಮದೇ ಆಡಳಿತದಲ್ಲಿರುವ ಗೋವಾದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆದಾಗ ಶೋಭಾ ಕರಂದ್ಲಾಜೆ ಎಷ್ಟು ಮಾತಾಡಿದಿರಿ? ಬಿಜೆಪಿಯ ನಿಯೋಗ ಹೋಗಿ ಸಂಧಾನ ಯಾಕೆ ಮಾಡಲಿಲ್ಲ? ಗೋವಾ ಸರ್ಕಾರ ನಿಮ್ಮದೇ ಸರ್ಕಾರ, ಬಿಜೆಪಿ ಸರ್ಕಾರ, ಅಲ್ಲಿ ಯಾಕೆ ನೀವು ಅದನ್ನ ತಡೆದು ಮನೆಗಳನ್ನು ನಿರ್ಮಿಸಿ ಸ್ಟಾಪ್ ಮಾಡಿ ಅಲ್ಲಿ ಪುನರ್ವಸತಿ ಮಾಡುವಂತ ಕೆಲಸ ಯಾಕೆ ಮಾಡಲಿಲ್ಲ? ಇದೆಲ್ಲ ದಗಲ್ಬಾಜಿತನ, ಸೋಗಲಾಡಿತನ. ಇವತ್ತು ಬಾಂಗ್ಲಾದೇಶಿಗಳು ಇದ್ದಾರೆ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ? ಏನ್ರಿ ಕರಿತಾ ಇದ್ರೇನ್ರಿ? ಏನ್ ಮಾಡ್ತಾ ಇದ್ರಿ ನೀವು? ಗೆಣಸ್ಕೆತ್ತಾ ಇದ್ದೀರಾ ಕೇಂದ್ರ ಸರ್ಕಾರ? ಬಾಂಗ್ಲಾದೇಶದಿಂದ ಹೇಗೆ ಬರ್ತಾರೆ? ಗಡಿಯಲ್ಲಿ ಭಾರತೀಯ ಸೈನ್ಯ ಇದೆ, BSF ಇದೆ. ಏನ್ ಮಾಡ್ತಾ ಇದ್ರೆ ಉತ್ತರ ನೀವ್ ಹೇಳ್ಬೇಕು. ಒಬ್ಬನೇ ಒಬ್ಬ ಬಾಂಗ್ಲಾದೇಶಿ ನುಸುಳಿದ್ರೆ, ಒಬ್ಬನೇ ಒಬ್ಬ ಪಾಕಿಸ್ತಾನಿ ನುಸುಳಿದ್ರೆ, ಯಾವನೇ ಒಬ್ಬ ವಿದೇಶಿ ಈ ದೇಶದೊಳಗೆ ನುಸುಳಿದ್ರೆ ಅದಕ್ಕೆ ಜವಾಬ್ದಾರಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರ. ಇಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮಾಡೋದಲ್ಲ, ಇಲ್ಲಿನ ಪೊಲೀಸರಿಗೆ ಪ್ರಶ್ನೆ ಮಾಡೋದಲ್ಲ ಶೋಭಾ ಕರಂದ್ಲಾಜೆ. ಕೇಂದ್ರದಲ್ಲಿ ನೀವು ಮಂತ್ರಿ ಅಂದ್ರೆ ಅಷ್ಟು ವೀಕ್ ಇದೀರಿ ನೀವು. ನಿಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು, ಆರ್ಮಿಯಲ್ಲಿ ಇರ್ಬೋದು, ಇದನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಒಪ್ಕೊಳ್ಳಿ ನೀವು. ಹೇಗೆ ಒಬ್ಬ ಬಾಂಗ್ಲಾದೇಶಿ ನುಸುಳಿ ಬರ್ತಾನೆ, ಹೇಗೆ ಒಬ್ಬ ಪಾಕಿಸ್ತಾನಿ ನುಸುಳಿ ಬರ್ತಾನೆ, ಹಾಗೆ ಇನ್ನೊಬ್ಬ ನೇಪಾಳಿ ಇಲ್ಲಿ ಯಾಕೆ ನುಸುಳಿ ಬರ್ತಾನೆ? ಇದಕ್ಕೆ ಉತ್ತರ ಹೇಳಬೇಕಲ್ಲ ನೀವು. ಇದನ್ನ ಉತ್ತರ ಹೇಳದೆ ಇವತ್ತು ಹೇಳ್ತಾ ಇದ್ದೀರಾ. ಏನು ಕುಟುಂಬಗಳಿಗೆ, ಇವತ್ತು ಬಡವರು ಕುಟುಂಬಗಳಿದ್ದಾರೆ, 20 ವರ್ಷದಿಂದ ವಾಸ ಮಾಡ್ತಾರೆ, ಎಲ್ಲಾ ರೆಕಾರ್ಡ್ಗಳು ಕೂಡ ಇದೆ. ಏನು ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ವಸತಿಯನ್ನು ಕೊಡಬೇಕಾದ್ರೆ ಸುಮ್ಮನೆ ಏನು ಕೊಡೋದಿಲ್ಲ, ಡಾಕ್ಯುಮೆಂಟ್ ಅನ್ನ ಪರಿಶೀಲನೆ ಮಾಡ್ತದೆ. ಇವರಿಗೆ ಹೊಟ್ಟೆ ಉರಿ ಯಾಕೆ? ಇದು ಕೆಲವು ಗೋಧಿ ಮೀಡಿಯಾಗಳು ಏನು ಚರ್ಚೆ. ನಿಜವಾದ ಈ ಜನರ ಅಸಹಾಯಕತನ, ಈ ಚಳಿಯಲ್ಲಿ ಕಷ್ಟಪಡ್ತಾ ಇರುವಂತದ್ದು, ಬೀದಿಗೆ ಬಿದ್ದಿರುವಂತದ್ದು, 300 ವಿದ್ಯಾರ್ಥಿಗಳ ಭವಿಷ್ಯ ಆಗಿರುವಂತದ್ದು, 300 ಮಕ್ಕಳ ಪುಸ್ತಕ ಮಣ್ಣಿನಲ್ಲಿ ಹೂತಿ ಓಡೋದು, ಇದು ಯಾವುದು ಈ ಗೋಧಿ ಮೀಡಿಯಾಗಳಿಗೆ ಕಾಣ್ತಾ ಇಲ್ಲ. ಇದು ಯಾವುದನ್ನ ಚರ್ಚೆ ಮಾಡ್ತಾ ಇಲ್ಲ. ಅಲ್ಲಿ ಚರ್ಚೆ ಮಾಡ್ತಾ ಇರೋದು ಮುಸ್ಲಿಮರು.
ಅಲ್ಲಿ ಏನು ಮನೆಗಳು ಮಾಡ್ಕೊಂಡಿದ್ರೆ ಅಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ, ಅಲ್ಲಿ ಹೆಚ್ಚಿನ ಮುಸಲ್ಮಾನರು ಇರ್ಬೋದು. ಅದು ಇವರಿಗೆ ಮುಸ್ಲಿಮರು, ಬಾಂಗ್ಲಾದೇಶಿಗಳು, ಮುಸ್ಲಿಮರು ಅಂದ ತಕ್ಷಣ ಬಾಂಗ್ಲಾದೇಶಿಗಳು, ಇದೆಲ್ಲ ಈ ಒಂದು ರಾಜಕಾರಣ ಏನಿದೆಯಲ್ಲ, ಇದು ಒಂದು ಕೆಟ್ಟವಾದ ರಾಜಕಾರಣ ಮತ್ತು ಗೋಧಿ ಮೀಡಿಯಾಗಳ ಕೆಟ್ಟ ಪರಿಸ್ಥಿತಿ. ಭಾರತದಲ್ಲಿರೋ ಪ್ರತಿಯೊಬ್ಬನಿಗೂ ಕೂಡ ಅವನಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯ ಕೊಡುವಂತ ಜವಾಬ್ದಾರಿ ಸರ್ಕಾರಗಳ ಮೇಲಿದೆ, ಎಲ್ಲಾ ಸರ್ಕಾರಗಳ ಮೇಲಿದೆ. ಹಾಗಾಗಿ ಇವತ್ತು ಏನು ಪ್ರೊಪಗಾಂಡ ಸುಳ್ಳು ನೆರೆಟಿವ್ಗಳನ್ನು ನೀವು ಮಾಡ್ತಾ ಇದ್ದೀರಿ, ಸರ್ಕಾರಕ್ಕೆ ಗೊತ್ತಿದೆ. ಸರ್ಕಾರ ಎಲ್ಲಾ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕೊಡ್ತೀವಿ ಅಂತ ವಾಗ್ದಾನವನ್ನು ಮಾಡಿದೆ. ಹಾಗಾಗಿ ಈಗ ಸುಳ್ಳು ಸಬೂಬುಗಳನ್ನ ಹೇಳಿದೆ. ನಾವು ನೋಟಿಸ್ ನೋಡಿದ್ವಿ, ಅಕ್ರಮವಾಗಿ ಬಂದಿದ್ರು, ವಲಸಿಗರು ಅವರು ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ವಲಸಿಗರು ಬಂದಿದ್ದಾರೆ ಅಂತ ಹೇಳ್ಕೊಂಡು ಇದೆಲ್ಲ ಸಬೂಬುಗಳನ್ನು ಹೇಳಿದೆ. ನೀವು ವೋಟ್ ಮಾಡಿಸ್ಕೊಂಡಾಗ, ಕೃಷ್ಣ ಬೈರೇಗೌಡರು ವೋಟ್ ಮಾಡಿಸ್ಕೊಂಡಾಗ, MP ಚುನಾವಣೆಯಲ್ಲಿ ವೋಟ್ ಮಾಡಿಸ್ಕೊಂಡಾಗ ನಿಮ್ಗೆ ಇದೆಲ್ಲ ಗೊತ್ತಿರಲಿಲ್ವಾ? ಅವ್ರು ವಲಸಿಗರು ಅಂತ ವೋಟ್ ಮಾತ್ರ ಬೇಕು ನಿಮಗೆ. ಹಾಗಾಗಿ ಈ ಸುಳ್ಳು ನೆರೆಟಿವ್ಗಳನ್ನು ಬಿಟ್ಟು ಮಾನವೀಯ ಅಂತಃಕರಣದ ಮೇಲೆ ಈ ಜನರು ಏನು ಚಳಿಯಲ್ಲಿ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಸಹಾಯ ಹಸ್ತ ನೀಡಬೇಕಾಗ್ತದೆ. ಇದನ್ನು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಸರ್ಕಾರ ಈಗಾಗಲೇ ಅವರಿಗೆ ನಾವು ಮನೆಗಳನ್ನು ಕೊಡ್ತೀವಿ ಅಂತೇಳಿ ವಾಗ್ದಾನ ಮಾಡಿದ್ರಿ, ಅದನ್ನು ನಾನು ಸ್ವಾಗತ ಮಾಡ್ತೇನೆ. ನೀವೇನು ಮಾನವೀಯ ಅಂತಃಕರಣದಿಂದ ಕೊಡ್ತೀವಿ ಅಂತ ಹೇಳಿದಿರಿ, ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಮಾನ್ಯ BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಅಲ್ಲಿಗೆ ಭೇಟಿ ಕೊಟ್ಟರು, ನಸೀರ್ ಅಹಮದ್ ಸಾಬ್ ಅವರು ಭೇಟಿ ಕೊಟ್ಟರು, ಆ ಜನಗಳ ಅಹವಾಲುಗಳನ್ನು ಆಹ್ವಾನಿಸಿದ್ರು ಮತ್ತು ಸಭೆ ಮಾಡಿದ ನಂತರ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ ಅಂತ ಒಂದು ಒಳ್ಳೆಯ ಬೆಳವಣಿಗೆ. ನಾವು SDP ಆದಿಯಾಗಿ ಯಾರೆಲ್ಲ ಈ ಪ್ರಕರಣದಲ್ಲಿ ಈ ಒಂದು ಇಶ್ಯೂನಲ್ಲಿ ಹೋರಾಟ ಮಾಡಿದ್ರು ಆ ಹೋರಾಟಗಾರರಿಗೆ ಮತ್ತು ಆ ವಿಕ್ಟಿಮ್ಸ್ಗಳಿಗೆ, ಆ ಸಂತ್ರಸ್ತರಿಗೆ ಸಂದ ಜಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುವಂಥದ್ದು, ಆ ಏನು ಮನೆಗಳು ಯಾರಿಗೆಲ್ಲ ಮನೆಯನ್ನು ನೀವು ನಿರ್ಮೂಲನೆ ಮಾಡಿದಿರಿ, ಅಲ್ಲಿಂದ ಬುಲ್ಡೋಸರ್ ಹರಿಸಿದಿರಿ, ಅಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಮನೆಯನ್ನು ಕೊಡುವಂಥ ಒಂದು ಕೆಲಸವನ್ನು ನೀವು ಮಾಡಬೇಕು. ಇವತ್ತು ಈ ಭೂಮಿಯ ಬಗ್ಗೆ ಮಾತಾಡ್ತಾರೆ, ಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಇನ್ಫೋಸಿಸ್ಗೆ ಕೊಟ್ಟಂತಹ ಜಮೀನು 51 ಎಕರೆ ಜಮೀನನ್ನು ಇನ್ಫೋಸಿಸ್ಗೆ ಕೊಟ್ಟಂತ ಸರ್ಕಾರ ಅದನ್ನು ಮಾರಾಟ ಮಾಡಿದ್ದಾರೆ ಅಂತೇಳಿ. ಇನ್ಫೋಸಿಸ್ಗೆ ಕೊಟ್ಟಂತ 51 ಎಕರೆ ಜಮೀನನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳಿಕೊಂಡು ಪತ್ರಿಕೆಯಲ್ಲಿ ಬಂದಿದೆ. ನೀವು ಅದನ್ನು ನೋಡಕ್ಕಾಗೋದಿಲ್ಲ. ಅಲ್ಲಿಗೆ ಬುಲ್ಡೋಸರ್ ಹೋಗೋದಿಲ್ಲ. ಅಲ್ಲಿಗೆ ಬುಲ್ಡೋಸರ್ ಹೋಗೋದಿಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರೇ, ಮಾನ್ಯ DK ಅವರೇ, ಸರ್ಕಾರ ಒಂದು ಉದ್ಯಮಕ್ಕೆ ಕೊಟ್ಟಂತ ಭೂಮಿಯನ್ನ ಅವರು ಮಾರಾಟ ಮಾಡಿದ್ದಾರೆ. ಅದರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಯಾವ ಮೀಡಿಯಾ, ಗೋಧಿ ಮೀಡಿಯಾಗಳು ಯಾವುದು ಚರ್ಚೆ ಮಾಡ್ತಾ ಇಲ್ಲ. ಬಡವರಿಗೆ ಒಂದು ಮನೆ ಕೊಡೋದು ಹೊಟ್ಟೆ ಉರಿ ಇವರಿಗೆ. ಅಂಧ ಭಕ್ತರಿಗೆ ಹೊಟ್ಟೆ ಉರಿ, ಬಡವರಿಗೆ ಮನೆ ಕೊಡ್ತಾ ಇದ್ದಾರಲ್ಲ ಅಂತ ಹೇಳ್ಕೊಂಡು. ಹಾಗಾಗಿ ಈ ಸರ್ಕಾರಕ್ಕೆ ನಾವು ಅಪೀಲ್ ಮಾಡ್ತಾ ಇರುವಂಥದ್ದು, ಬಡವರ ಕಣ್ಣೀರು ಒರೆಸುವಂತ ಕೆಲಸವನ್ನು ನೀವು ಮಾಡಿ. ನಿಮಗೆ ವೋಟ್ ಕೊಟ್ಟವರು ಯಾರು? ನಿಮಗೆ ವೋಟರ್ಸ್, ಕಾಂಗ್ರೆಸ್ನ ವೋಟರ್ಸ್ ಯಾರು? ಮಾನ್ಯ DK ಶಿವಕುಮಾರ್ ಅವರೇ, ಗಂಭೀರವಾದಂತ ಒಂದು ಪ್ರಶ್ನೆನ ನಾನು ಕೇಳ್ತೇನೆ. ನಿಮ್ಮ ವೋಟರ್ಸ್ ಯಾರು? ನೀವು ಕಾಂಗ್ರೆಸ್ನ ನೀವು ರಾಜ್ಯಾಧ್ಯಕ್ಷರಾಗಿದ್ದೀರಿ. ನಿಮ್ಮ ವೋಟ್ ಬ್ಯಾಂಕ್ ಯಾವುದು? ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ವೋಟ್ ಬ್ಯಾಂಕ್ ಅನ್ನುವಂಥದ್ದು ಅಹಿಂದ ವರ್ಗಗಳು, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗ ಆಗಿರ್ತದೆ. ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಇವರಾಗಿರ್ತದೆ, ಕಾಂಗ್ರೆಸ್ಗೆ ವೋಟ್ ಕೊಟ್ಟಂತವರು. ಅದರಲ್ಲೂ ವಿಶೇಷವಾಗಿ ಕಳೆದ ಚುನಾವಣೆಯಲ್ಲಿ ಏನು ಸರಿಸುಮಾರು 70 ಲಕ್ಷ ಮುಸ್ಲಿಂ ಮತದಾರರಿದ್ದಾರೆ 70 ಲಕ್ಷ ಕರ್ನಾಟಕದಲ್ಲಿ. ಅದರಲ್ಲಿ ಸರಿಸುಮಾರು 55 ಲಕ್ಷ ವೋಟ್ ಪೋಲಿಂಗ್ ಆಗಿದೆ. ಆ 55 ಲಕ್ಷ ವೋಟಲ್ಲಿ 50 ಲಕ್ಷ ವೋಟರ್ಸ್ ಮುಸ್ಲಿಮರು ಕಾಂಗ್ರೆಸ್ಗೆ ವೋಟ್ ಕೊಟ್ಟಿದ್ದಾರೆ. ಔಟ್ ಆಫ್ 55 ಲ್ಯಾಕ್ಸ್ ವೋಟಿಂಗ್ ಪೋಲಿಂಗ್ ಆಗಿದ್ರಲ್ಲಿ 50 ಲಕ್ಷ ವೋಟ್ಗಳನ್ನ ಮುಸಲ್ಮಾನರು ಕಾಂಗ್ರೆಸ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಡೆದಂತ ಒಟ್ಟು ಮತ 2023 ಚುನಾವಣೆಯಲ್ಲಿ 1,60,00,000 ಮತ ಕಾಂಗ್ರೆಸ್ ಒಟ್ಟು ಪಡೆದಂತದ್ದು. ಅದರಲ್ಲಿ 50 ಲಕ್ಷ ವೋಟ್ ಕೊಟ್ಟಿರೋದು ಮುಸಲ್ಮಾನರು. ಅಂದ್ರೆ ಕಾಂಗ್ರೆಸ್ ಪಡೆದಂತ ಒಟ್ಟು ಮತದಲ್ಲಿ 30% ವೋಟನ್ನ ಮುಸಲ್ಮಾನರು ಕೊಟ್ಟಿದ್ದಾರೆ. ಮಾನ್ಯ DK ಶಿವಕುಮಾರ್ ಅವರೇ, ಮಾನ್ಯ ಸಿದ್ದರಾಮಯ್ಯನವರೇ, ಇದು ಮಾನ್ಯ ಕೃಷ್ಣ ಬೈರೇಗೌಡರೇ, ನೀವು ಅರ್ಥ ಮಾಡ್ಕೊಳ್ಳೋಕೆ ನಿಮ್ಮ ವೋಟ್ ಬ್ಯಾಂಕ್ ಯಾರು?
ಆನಂತರ ನಿಮಗೆ ದಲಿತರು ಓಟ್ ಕೊಡ್ತಾರೆ, ಅಹಿಂದ ವರ್ಗಗಳು ಕೊಡ್ತಾರೆ, ಕುರುಬ ಸಮುದಾಯ ಮತ ಕೊಟ್ಟಿದೆ. ಈ ಸಮುದಾಯಗಳ ಹಿತಾಸಕ್ತಿಯನ್ನು ನೀವು ಕಾಪಾಡಬೇಕಲ್ಲ. ಬೇರೆಯವ್ರಿಗೆ ಮಾಡಬೇಡಿ ಅಂತ ನಾವು ಹೇಳ್ತಾ ಇರೋಲ್ಲ, ಹೇಳಲ್ಲ. ಅಲ್ಲಿ ಎಲ್ಲಾ ಬಡವರಿಗೂ ಅನುಕೂಲ ಮಾಡಿಕೊಡ್ಬೇಕು. ಆದರೆ ನಿಮ್ಮ ವೋಟ್ ಬ್ಯಾಂಕ್ ಯಾರಿದ್ದಾರೆ ಅವ್ರದ್ದು ನಿಮ್ಮ ಪ್ರಿಯಾರಿಟಿ ಆಗಿರಬೇಕು. ಇವತ್ತು ಅಲ್ಲಿ ಮುಸ್ಲಿಮರೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಗೋಧಿ ಮೀಡಿಯಾಗಳೊಂದು ನೆರೆಟಿವ್ ಸೆಟ್ ಮಾಡ್ತಾ ಇದೆ. ಈ ಶೋಭಾ ಕರಂದ್ಲಾಜೆ ಅಂತವರು ಸುಳ್ಳು ಅಪಪ್ರಚಾರ, ದ್ವೇಷ ಭಾಷಣವನ್ನು ಮಾಡ್ತಾ ಇದ್ದಾರೆ. ನಾನು ಏನು ಮಾನ್ಯ DGP ಅವರಲ್ಲಿ, ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಲ್ಲಿ ನಾನು ಮನವಿ ಮಾಡೋದು, ಏನು ದ್ವೇಷ ಭಾಷಣದ ವಿರುದ್ಧ ವಿಧೇಯಕವನ್ನು ಏನು ಪಾಸ್ ಮಾಡಿದ್ರಿ, ಈ ಶೋಭಾ ಕರಂದ್ಲಾಜೆ ಅವರು ಸುಳ್ಳನ್ನು ಹರಡ್ತಾ ಇದ್ದಾರೆ, ದ್ವೇಷ ಹರಡ್ತಾ ಇದ್ದಾರೆ, ಬಾಂಗ್ಲಾದೇಶಿಗಳು ಕೋಗಿಲದಲ್ಲಿದ್ದಾರೆ, ಅವರಿಗೆ ಮನೆ ಕೊಡ್ತಾ ಇದ್ದಾರೆ ಅಂತೇಳಿ ಜನರನ್ನ ಪ್ರಕ್ಷುಬ್ಧಗೊಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಜನರ ಮನಸ್ಸಿನಲ್ಲಿ ಪ್ರಕ್ಷುಬ್ಧಗೊಳ್ಳಬೇಕು. ಜಾತಿ ಧರ್ಮಗಳ ವಿರುದ್ಧ ಬಡಿದೆಬ್ಬಿಸುವಂತ ಕೆಲಸ, ಜಗಳ ತಂದು ಹಾಕುವ ಕೆಲಸ, ದ್ವೇಷ ಉಂಟು ಮಾಡುವಂತ ಕೆಲಸವನ್ನ ಶೋಭಾ ಕರಂದ್ಲಾಜೆ ಅವರು ಮಾಡ್ತಾ ಇದ್ದಾರೆ. ಇದನ್ನ ಗಮನಿಸಿ ಅವರ ಮೇಲೆ ಏನು ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಇದೆ ಅದರ ಮೇಲೆ ಕೇಸ್ ದಾಖಲಿಸಬೇಕು. ಯಾರೆಲ್ಲ ಈ ರೀತಿ ಕೆಲವು ಮೀಡಿಯಾಗಳಲ್ಲಿ ಕೂಡ ಈ ರೀತಿ ನೆರೆಟಿವ್ ಅನ್ನು ಸೆಟ್ ಮಾಡ್ತಾರೆ, ಅಲ್ಲಿ ಬಾಂಗ್ಲಾದೇಶಿಗಳಿಗೆ ಮನೆ ಕೊಟ್ಟರು, ಅಲ್ಲಿ ಅವರಿಗೆ ಮನೆ ಕೊಟ್ಟರು ಅಂತ ಹೇಳ್ಕೊಂಡು ಸುಳ್ಳನ್ನ ಮತ್ತು ದ್ವೇಷವನ್ನು ಹರಡುವಂತೆ ಇದನ್ನ ಕಡಿವಾಣ ಹಾಕಲೇಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ. ಮತ್ತು ಮಾನ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ಮತ ಕೊಟ್ಟಂತ ಸಮುದಾಯಗಳ ಹಿತಾಸಕ್ತಿಗಳನ್ನು ನೀವು ಕಾಪಾಡಬೇಕು. ಈ ರೀತಿ ಬಡವರಿಗೆ ಎಲ್ಲೇ ಕೂಡ ಒಕ್ಕಲೆಬ್ಬಿಸುವಂತಹ ಕೆಲಸವನ್ನು ನೀವು ಮಾಡಬಾರದು. ಬಡವರು ಮತ್ತೆ ಇನ್ನೊಂದು ವಿಚಾರ ನಾನು ಮರ್ತು ಬಿಟ್ಟೆ, ಅವರು ಆಲ್ರೆಡಿ 94cc ಅರ್ಜಿ ಹಾಕಿದಾರಂತೆ. ಅಲ್ಲಿನ ಏನು ವಾಸಿಗಳಿದ್ದಾರೆ 94cc ಅರ್ಜಿ ಹಾಕಿದ್ದಾರೆ. 94cc ಅರ್ಜಿ ಹಾಕಿದ ಮೇಲೆ ಅದನ್ನು ವಿಲೇವಾರಿ ಮಾಡಬೇಕು. ಕೆಲವರಿಗೆ ಹಕ್ಕುಪತ್ರ ಕೂಡ ಕೊಟ್ಟಿದ್ದಾರೆ ಅನ್ನೋಂಥ ಮಾಸಿದೆ. ನಾನು ಕೇಳುವಂಥದ್ದು 94cc ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯನವರಿಗೆ, ಮಾನ್ಯ DK ಶಿವಕುಮಾರ್ ಅವರಿಗೆ, ಮಾನ್ಯ ಕಂದಾಯ ಮಂತ್ರಿಗಳಲ್ಲಿ ನಾನು ಕೇಳುವಂಥದ್ದು, 94cc ಅರ್ಜಿ ಕೊಟ್ಟು ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಾರೆ ಈ ಸರ್ಕಾರದಲ್ಲಿ. ತಹಶೀಲ್ದಾರ್ ಆಫೀಸ್ಗಳಲ್ಲಿ ಲಕ್ಷಗಟ್ಟಲೆ ಅರ್ಜಿಗಳು, ಸಾವಿರ ಅರ್ಜಿಗಳು ಕೊಳಿತಾ ಬಿದ್ದಿದೆ. 94cc ತಗೊಂಡು ಎಷ್ಟು ವರ್ಷ ಆಯ್ತು? 94C ತಗೊಂಡು ಎಷ್ಟು ವರ್ಷ ಆಯ್ತು? ಯಾಕೆ ಇದನ್ನ ವಿಲೇವಾರಿ ಮಾಡ್ತಾ ಇಲ್ಲ ಹೇಳಿ, ಬಹಿರಂಗಗೊಳಿಸಿ. ವಿಧಾನಸಭೆಯಲ್ಲಿ ಈ ವಿಚಾರ ಚರ್ಚೆ ಆಗಬೇಕಾಗಿತ್ತು, ವಿಧಾನ ಮಂಡಲದ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿತ್ತು. ನಾನು ನಿರೀಕ್ಷೆ ಮಾಡಿದೆ ಯಾರಾದ್ರೂ ಎಂ ಎಲ್ ಎಗಳು ಇದ್ರ ಬಗ್ಗೆ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾರೆ ಅಂತ ಅನ್ಕೊಂಡೆ. ಬಡವರು ಏನು 116 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಅವರಿಗೆ ಸಕ್ರಮ ಮಾಡ್ತೀವಿ ಅಂತೇಳಿ 94cc ಅರ್ಜಿ ಕರೆದು ಎಷ್ಟು ವರ್ಷ ಆಯ್ತು? 16 ವರ್ಷ ಆಯ್ತು. ಇವತ್ತಿನವರೆಗೆ ಅವರಿಗೆ ಎಲ್ಲವನ್ನ ಕೊಡಕ್ಕೆ ಕೆಲಸ ಮಾಡಲಿಲ್ಲ. ತಹಶೀಲ್ದಾರ್ ಆಫೀಸಲ್ಲಿ ಸೀಟ್ ನಡಿ ಇಟ್ಕೊಂಡು ಅದನ್ನ ಬೆಚ್ಚಗೆ ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ಗಳು ಸೀಟ್ ಅಡಿಯಲ್ಲಿ ಇಟ್ಕೊಂಡು ಬೆಚ್ಚಗೆ ಮಾಡ್ತಾ ಇದ್ದಾರೆ 94cc ಅರ್ಜಿಗಳನ್ನ. ಅದೇ ರೀತಿ ಫಾರಂ ನಂಬರ್ 50, ಫಾರಂ ನಂಬರ್ 57, ಫಾರಂ ನಂಬರ್ 53 ರೈತರು, ಬಡ ರೈತರು, ಸಾಗುವಳಿ ಮಾಡುವಂತ ರೈತರು ಅರ್ಜಿ ಕೊಟ್ಟು ಎಷ್ಟು ವರ್ಷ ಆಯ್ತು? ಯಾವನಾದ್ರೂ ಒಬ್ಬ ಬಿಜೆಪಿ MLA ಮಾತಾಡಿದನ, ಚರ್ಚೆ ಮಾಡಿದನ? ಲವ್ ಜಿಹಾದ್ ಬಗ್ಗೆ ಚರ್ಚೆ ಮಾಡ್ತಾರೆ, ಬೇರೇನೋ ಬೇಡದ ವಿಷಯಗಳನ್ನ ನೀವು ಚರ್ಚೆ ಮಾಡ್ತೀರಿ. ಅಸೆಂಬ್ಲಿಗಳಲ್ಲಿ ನಮ್ಮ ರೈತರು ಫಾರಂ ನಂಬರ್ 50, ಫಾರಂ ನಂಬರ್ 53, ಫಾರಂ ನಂಬರ್ 57 ಇದರಲ್ಲಿ ಅರ್ಜಿ ಕೊಟ್ಟು 16 ವರ್ಷಗಳಿಂದ ಕಾಯ್ತಾ ಇದ್ದಾರಲ್ಲ. ಎಷ್ಟು ಅರ್ಜಿ ವಿಲೇವಾರಿ ಆಗಿದೆ, ಯಾವ ತಾಲೂಕಲ್ಲಿ ಎಷ್ಟು ವಿಲೇವಾರಿ ಆಗಿದೆ, ಎಷ್ಟು ಬ್ಯಾಲೆನ್ಸ್ ಇದೆ, ಯಾಕೆ ಬ್ಯಾಲೆನ್ಸ್ ಇದೆ, ಯಾಕೆ ಅನ್ನುವಂಥದ್ದನ್ನ ಯಾವೊಬ್ಬ MLAನೂ ಚರ್ಚೆ ಮಾಡ್ತಾ ಇಲ್ವಲ್ಲ, ಯಾವೊಬ್ಬ MP ಚರ್ಚೆ ಮಾಡ್ತಾ ಇಲ್ವಲ್ಲ. ಇದು ಬೇಸರ ಆಗ್ತದೆ ನಮಗೆ. ರೈತರ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾರೆ. ಏನು ಹಸಿರು ಸಾಲು ಹಾಕೊಂಡಿದ್ದು ಅವು ಎಲ್ಲರೂ, ಎಲ್ಲಾ ಪಕ್ಷದವರು ನಾವು ರೈತರ ಪರ, ನಾವು ಮಣ್ಣಿನ ಮಕ್ಕಳು. ಯಾರ್ರೀ ಮಣ್ಣಿನ ಮಕ್ಕಳು? ನಾವು ಮಣ್ಣಿನ ಮಕ್ಕಳು ಅಂತ ಹೇಳಿ ಹಸಿರು ಸಾಲ ಹಾಕೊಂಡು ಎಷ್ಟು ನಿಮ್ಮ ಕ್ಷೇತ್ರದಲ್ಲಿ ನೀವು ಬೇಡ. ಈ ಪ್ರತಿಯೊಬ್ಬ MLA ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನೀವು ನೋಡಿದ್ರೆ ಸಾಕು. ಫಾರಂ ನಂಬರ್ 50, ಫಾರಂ ನಂಬರ್ 53, ಫಾರಂ ನಂಬರ್ 57 ಎಷ್ಟು ವಿಲೇವಾರಿ ಆಗಿದೆ, ಎಷ್ಟು ವಿಲೇವಾರಿ ಆಗಿಲ್ಲ, ಯಾಕೆ ಇದು ವಿಲೇವಾರಿ ಆಗ್ತಾ ಇಲ್ಲ, ಏನು ಕಾರಣ
ಅನ್ನುವಂಥ ಮಾಹಿತಿ ಯಾರು ಒಬ್ಬ MLA ಹೇಳ್ಬಿಡ್ಲಿ ನೋಡೋಣ. 224 MLAಗಳಿಗೆ ನಾನು ಇವತ್ತು ಪ್ರಶ್ನೆ ಮಾಡ್ತೇನೆ. 224 MLAs ನಾನು ಪ್ರಶ್ನೆ ಮಾಡ್ತೇನೆ. ಯಾವುದಾದ್ರೂ ಒಬ್ಬ MLA ನೀವು ನಿಮ್ಮ ಹೇಳಿಕೆಯನ್ನು ಬಿಡುಗಡೆ ಮಾಡಿ, ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ತಾಲೂಕಿನಲ್ಲಿ ಫಾರಂ ನಂಬರ್ 50 ಎಷ್ಟು ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ, ಫಾರಂ ನಂಬರ್ 53 ಎಷ್ಟು ವಿಲೇವಾರಿ ಆಗಿದೆ, ಎಷ್ಟು ಬ್ಯಾಲೆನ್ಸ್ ಇದೆ ಅದನ್ನ ಮಾತಾಡಿ. ಫಾರಂ ನಂಬರ್ 57 ಮಾತಾಡಿ, ಎಷ್ಟು ಅರ್ಜಿ ಬಂದಿದೆ, ಎಷ್ಟು ವಿಲೇವಾರಿ ಆಗಿದೆ, ಪೆಂಡಿಂಗ್ ಯಾಕಿದೆ, ಎಷ್ಟು ರಿಜೆಕ್ಟ್ ಆಗಿದೆ ಹೇಳಿ. ಅದೇ ರೀತಿ 94CC ಇದ್ರಿ ನಿಜವಾದ ಜನರಿಗೆ ಮಾಡಬೇಕಾದಂತ ಕೆಲಸ. ಭೂಮಿ ಹಕ್ಕು ಕೊಡಿಸಬೇಕು, ವಸತಿ ಮೂಲಭೂತವಾದಂಥದ್ದು. ಒಂದು ಮನೆ ಅನ್ನುವಂಥದ್ದು ಜೀವನ ಪೂರ್ತಿ ಒಂದು ಕನಸು, ಒಂದು ಕುಟುಂಬದ ಕನಸಾಗಿರ್ತದೆ. ಅದು ಆ ಒಂದು ವಸತಿಗಾಗಿ ಎಷ್ಟು ವರ್ಷ ಕಾಯ್ಬೇಕ್ರಿ? ಹಾಗಾಗಿ ಈ ಸರ್ಕಾರದ ಸೋಗಲಾಡಿತನವನ್ನು ಬಿಟ್ಟು ಏನು ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಬೇಕು. ಸರ್ಕಾರ ಈ ರೀತಿ ಅಮಾನವೀಯವಾಗಿ ನಡ್ಕೊಳ್ಬಾರ್ದು, ಮಾನವೀಯತೆಯಿಂದ ವರ್ತಿಸಬೇಕು. ಅವರಿಗೆ ಒಂದು ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದೆ. ಎವಿಕ್ಷನ್ ಮಾಡಬೇಕಾದ್ರೆ, ನೀವು ಬುಲ್ಡೋಸರ್ ತಗೊಂಡು ಹೋಗಬೇಕಾದ್ರೆ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದೆ. ಆ ನಿರ್ದೇಶನವನ್ನು ನೀವು ಪಾಲನೆ ಮಾಡಬೇಕು. ಇವತ್ತು ಏನಾಗಿದೆ ನೋಡಿ, ಲಿಮಿಟೇಷನ್ ಆಕ್ಟ್ 12 ವರ್ಷ ಒಂದು ಜಾಗದಲ್ಲಿ ವಾಸ ಇದ್ರೆ ಅದು ಬೇರೆಯವರ ಸೊತ್ತಾದ್ರೂ ಅವ್ರಿಗೆ ಮಾಡಬೇಕು ಅನ್ನೋಂಥದ್ದು ಕಾನೂನು ಇದೆ ಲಿಮಿಟೇಷನ್ ಆಕ್ಟ್ ಅಲ್ಲಿ. ಅದೇ ರೀತಿ ಸರ್ಕಾರಿ ಭೂಮಿಯಲ್ಲಿ 16 ವರ್ಷ ಇದೆ. ಇಲ್ಲಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ವಕ್ಫ್ ಭೂಮಿಯಲ್ಲೂ ಕೂಡ ಅಲ್ಲಾಹನಿಗಾಗಿ ಮಾತ್ರ ಮೀಸಲಿರಿಸಿರುವ ವಕ್ಫ್ ಭೂಮಿಯಲ್ಲೂ ಕೂಡ ಯಾರಾದರೂ ವಾಸ ಇದ್ರೆ 12 ವರ್ಷದಿಂದ ಲಿಮಿಟೇಷನ್ ಆಕ್ಟ್ಗೆ ತರಬೇಕು ಅಂತ ಹೊಸ ವಕ್ಫ್ ಕಾಯ್ದೆ ಪ್ರಸ್ತಾವ ಇದೆ. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಅದು ಬೇರೆ ವಿಚಾರ. ಆದ್ರೆ ಲಿಮಿಟೇಷನ್ ಆಕ್ಟ್ ಬೇರೆಯವರ ಜಮೀನಿಗೆ ಅಪ್ಲೈ ಆಗ್ತದೆ. ಲಿಮಿಟೇಷನ್ ಆಕ್ಟ್ ವಕ್ಫ್ ಜಮೀನಿಗೆ ಅಪ್ಲೈ ಆಗ್ತದೆ ಅಂತ ಹೇಳ್ತೀರಿ. ಆದ್ರೆ ಸರ್ಕಾರದ ಜಮೀನಲ್ಲಿ 10 ವರ್ಷ, 15 ವರ್ಷ, 20 ವರ್ಷದಿಂದ ವಾಸ ಮಾಡಿದವ್ರಿಗೆ ಯಾಕೆ ಮಾಡೋದಿಲ್ಲ? ಎಲ್ಲ ಪ್ರಶ್ನೆಗಳನ್ನ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು, ಅಧಿವೇಶನಗಳಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಅದರ ದುರದೃಷ್ಟವಶಾತ್ ನಮ್ಮ MLAಗಳು ಈ ವಿಚಾರದಲ್ಲಿ ಚರ್ಚೆನೇ ಮಾಡ್ತಾ ಇಲ್ಲ. ಬೇರೆ ಬೇರೆ ಕೆಲಸಕ್ಕೆ ಬಾರದ ಕುರ್ಚಿ ಗಲಾಟೆ. ಇಡೀ ಅಸೆಂಬ್ಲಿ ನೋಡಿ, ಕಳೆದ ವಿಂಟರ್ ಸೆಷನ್ ಅಲ್ಲಿ ನೋಡಿದ್ರೆ ಒಂದೆರಡು ಬಿಲ್ಗಳು ಪಾಸ್ ಆಡಿದ್ಬಿಟ್ಟು ಇಡೀ ಚರ್ಚೆ ಏನು ಅಂತಂದ್ರೆ ಸಿದ್ದರಾಮಯ್ಯನವ್ರ ಕುರ್ಚಿಲಿ ಇರ್ತಾರ, DK ಅವ್ರ ಕುರ್ಚಿಲಿ ಇರ್ತಾರ. ಇದನ್ನೇ ವಿರೋಧ ಪಕ್ಷಗಳು ಇದನ್ನೇ ಚರ್ಚೆ ಮಾಡಿದ್ದು. ಮತ್ತೆ ಬ್ರೇಕ್ಫಾಸ್ಟ್ ವಿಷಯ, ಬ್ರೇಕ್ಫಾಸ್ಟ್ ನಲ್ಲಿ ನಾಟಿ ಕೋಳಿ ತಿಂದ್ರು ಅಂತ ನನಗೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನನ್ಗೆ ಅವಮಾನ ಆಗ್ತಾ ಇದೆ. ಕರ್ನಾಟಕದ 7 ಕೋಟಿ ಜನರಿಗೆ ಅವಮಾನ ರೀ ನೀವು. ನೀವೆಲ್ಲ ರಾಜಕಾರಣಿಗಳು, ನೀವೆಲ್ಲ ವಿರೋಧ ಪಕ್ಷದವರು ಅಥವಾ ಆಡಳಿತ ಪಕ್ಷದವರು ಚರ್ಚೆ ಮಾಡೋ ವಿಷಯವೇನ್ರಿ? ನಾಟಿ ಕೋಳಿ ತಿಂದ್ರು, DK ಮನೆಯಲ್ಲಿ ಹೋಗಿ ನಾಟಿ ಕೋಳಿ ತಿಂದ್ರಂತೆ, ಅಲ್ಲಿ ಹೋಗಿ ಇಡ್ಲಿ ತಿಂದ್ರಂತೆ. ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಬೇಕಾದ ವಿಷಯವೇನ್ರಿ ಅದು? ಕರ್ನಾಟಕದ ಪ್ರಬುದ್ಧ ಜನತೆಯಲ್ಲಿ ನಾನು ಕೇಳ್ತೀನಿ, ಅಸೆಂಬ್ಲಿ ನಾಟಿ ಕೋಳಿ, ಸಿದ್ದರಾಮಯ್ಯನವರು ನಾಟಿ ಕೋಳಿ ತಿಂದಿದ್ದು, ಸಿದ್ದರಾಮಯ್ಯನವರು ಇಡ್ಲಿ ತಿಂದಿದ್ದು ಅಸೆಂಬ್ಲಿಯಲ್ಲಿ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು, ಅಥವಾ ಜನರ ಜ್ವಲಂತ ಸಮಸ್ಯೆಗಳು ಚರ್ಚೆ ಆಗಬೇಕು? ಜನರುಗಳ ಕುಡಿಯುವ ನೀರಿಲ್ಲ, ಉದ್ಯೋಗ ಇಲ್ಲ, 2.5 ಲಕ್ಷ ಖಾಲಿ ಹುದ್ದೆ ಇದೆ. ಇವತ್ತು ಸರ್ಕಾರದಲ್ಲಿ 2.5 ಲಕ್ಷ ಖಾಲಿ ಹುದ್ದೆ ಇದೆ. ಅದನ್ನು ತುಂಬಬೇಕು, ಚರ್ಚೆ ಆಗ್ಬೇಕಾ? ಕುಡಿಯುವ ನೀರಿನ ಸಮಸ್ಯೆ ಚರ್ಚೆ ಆಗ್ಬೇಕಾ? ರಸ್ತೆಗಳು ಚರ್ಚೆ ಆಗ್ಬೇಕಾ? ಬಡವರ ಹಕ್ಕು, ಭೂಮಿ ಹಕ್ಕನ್ನು ಚರ್ಚೆ ಆಗ್ಬೇಕಾ? ವಸತಿ ಬಗ್ಗೆ ಚರ್ಚೆ ಆಗ್ಬೇಕಾ? ಅನ್ಎಂಪ್ಲಾಯ್ಮೆಂಟ್ ಚರ್ಚೆ ಆಗ್ಬೇಕಾ? ಮಹಿಳೆಯರ ಸುರಕ್ಷೆ ಬಗ್ಗೆ ಚರ್ಚೆ ಆಗ್ಬೇಕಾ? ಏನ್ ಚರ್ಚೆ ಆಗ್ಬೇಕಾಗಿರೋದು ಅಸೆಂಬ್ಲಿಗಳಲ್ಲಿ? ಇಡ್ಲಿ ತಿಂದಿದ್ದು ನಾಟಿ ಕೋಳಿ ಚರ್ಚೆ ಮಾಡ್ಬೇಕಾ? ತುಂಬಾ ಬೇಸರ ಆಗ್ತದೆ ನಮಗೆ. ನಮ್ಮ ಮಾನ್ಯ MLAಗಳು ಯಾವ ವಿಷಯವನ್ನು ಚರ್ಚೆ ಮಾಡ್ತಾರೆ, ವಿರೋಧ ಪಕ್ಷದವರು ಯಾವುದನ್ನು ಚರ್ಚೆ ಮಾಡ್ತಾರೆ ಅಂತ ಹೇಳಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇಡೀ ರಾಜಕಾರಣ ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ರಾಜಕಾರಣವನ್ನು ಮಾಡಿ ಓಟು ಪಡಿತಿದ್ದಾರೆ ಹೊರತು ಯಾವ ಬಡವರಿಗೂ ಉದ್ಧಾರ ಮಾಡ್ತಾ ಇಲ್ಲ. ಬಿಜೆಪಿ ನಾವು ಹಿಂದೂಗಳ ಪರ ಅಂತ ಹೇಳಿದ್ರಿ, ಎಷ್ಟು ಹಿಂದೂಗಳಿಗೆ ನೀವೇನು ಮನೆ ಕೊಟ್ಟಿದ್ರಿ? ಎಷ್ಟು ಹಿಂದೂಗಳಿಗೆ ನೀವು ಉದ್ಯೋಗ ಕೊಟ್ಟಿದ್ರಿ ಹೇಳಿ? ಇದೆಲ್ಲವೂ ಕೂಡ ಬೂಟಾಟಿಕೆ ರಾಜಕಾರಣ. ಪ್ರಬುದ್ಧ ಜನತೆ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಕೊನೆಯದಾಗಿ ನಾನು ಸರ್ಕಾರಕ್ಕೆ ಆಗ್ರಹಪಡಿಸೋದು, ಕೋಗಿಲು ಆದಿಯಾಗಿ ಇಡೀ ರಾಜ್ಯದಲ್ಲಿ
ಈ ರೀತಿ ಸಣ್ಣ ಪುಟ್ಟ ಗುಡಿಸಲುಗಳು ಅಥವಾ ಸಣ್ಣ ಪುಟ್ಟ ಭೂಮಿಯಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ ಅಥವಾ ಸ್ವಾಗುವಳಿ ಮಾಡ್ತಾ ಇದ್ದಾರೆ ಅವರಿಗೆಲ್ಲರೂ ಸಕ್ರಮ ಮಾಡಿಕೊಂತ ಒಂದು ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ನಿಮಗೆ 2.5 ವರ್ಷ ಟೈಮ್ ಇದೆ. ನೀವು ಸಾಮಾಜಿಕ ನ್ಯಾಯದ ಪರ ಅಂತ ಹೇಳ್ತೀರಿ, ಅಹಿಂದ ವರ್ಗಗಳ